KTCC presents Karnataka Business Awards. Ladies and gentlemen, now I would love to welcome another achiever. ಅವ್ರಿಗೆ ಹೇಳಿಕ್ಕೆ ಇಷ್ಟಪಡ್ತೀನಿ ಅಂದರೆ ನಾವು ನೋಡಿರುವಂಥ ವ್ಯಕ್ತಿತ್ವ ಅಥವಾ ಅವರನ್ನು ನಾನು ಸಪೋರ್ಟ್ ಅಥವಾ ಅವರದ್ದು ಒಟ್ಟಿಗೆ ಬೆಳಗಿರುವಂತಹ ವ್ಯಕ್ತಿತ್ವವನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಂಗಳೂರವರೇ ಕಾಯಕವೇ ಕೈಲಾಸ ಅಂತ ಮಾತು ಕೇಳಿದ್ದಾರೆ ಸ್ನೇಹಿತರೆ. ಇಂತಿಜಾರ್ ಕಫಲ್ ಮೀಠಾ ಹೋತೆ ಅಂತ ಎಲ್ಲರಿಗೆ ಹೇಳ್ತಾರೆ. ಅದಕ್ಕೋಸ್ಕರ ಕೆಲವೊಮ್ಮೆ ನಾವು ಕಾಯಬೇಕಾಗುತ್ತೆ. ಯಾಕಂದರೆ ಆ ಒಂದು ಕ್ಷಣ, ಆ ಒಂದು ಕನಸು, ಆ ಒಂದು ವ್ಯಕ್ತಿ ಆ ಟೈಮಲ್ಲಿ ಮಾತ್ರ ಸಿಕ್ಕಿದ್ರೆ ಜೀವನ ಪರಿಪೂರ್ಣತೆ. ಹಾಗೆಯೇ ನಮ್ಮ ಈ ಒಂದು ಕರ್ನಾಟಕದಲ್ಲಿ ಅಥವಾ ಮಂಗಳೂರಲ್ಲಿ ವಿ ಹ್ಯಾವ್ ಅ ಚಾಲೆಂಜಿಂಗ್ ಸ್ಟಾರ್, ದ ಲೀಡರ್, ದ ಮ್ಯಾಗ್ನೆಟಿಕ್ ಪರ್ಸನಾಲಿಟಿ ಹೂ ಹ್ಯಾಸ್ ಬೀನ್ ಆಲ್ವೇಸ್ ಅ ಗ್ರೇಟ್ ಸಪೋರ್ಟ್. ಒಂದು ವಿಷನ್ ಅಥವಾ ಯಾವುದೇ ಗುರಿ ಅಥವಾ ಅದನ್ನು ಯಶಸ್ವಿ ಮಾಡದೆ ಅಥವಾ ಯಾವುದೇ ಕಾರ್ಯದಲ್ಲಿ ಆಗಿರಬಹುದು, ಯಾವುದೇ ಕ್ಷೇತ್ರದಲ್ಲಿ ಆಗಿರಬಹುದು, ಆ ಟಾಸ್ಕನ್ನು ಕಂಪ್ಲೀಟ್ ಮಾಡತನಕ ಬಿಡದಂತಹ ಛಲವಾದಿ, ಹಠವಾದಿ, ಸೋಲು ಇಲ್ಲದ ಸರದಾರದ ಗ್ರಾಸ್ಪಿಂಗ್ ಮ್ಯಾನ್, ದ ಚಾಲೆಂಜಿಂಗ್ ಸ್ಟಾರ್ ಮಿಸ್ಟರ್ ಸುಹೇಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದ ಮ್ಯಾನೇಜಿಂಗ್ ಡೈರೆಕ್ಟರ್ ಫಾರ್ ಡ್ರೀಮ್ ಡೀಲ್. ಐ ರಿಕ್ವೆಸ್ಟ್ ಲೇಡೀಸ್ ಅಂಡ್ ಜೆಂಟ್ಲ್ಮೆನ್ ಟು ಪ್ಲೀಸ್ ಪುಟ್ your hands together and please welcome Mr. Suhail, Mohammed Suhail on the stage, the managing director for Dream Deal. ಇವರ ಸ್ಪೆಷಾಲಿಟಿ ಏನಂದರೆ ದೇಶದ ಯಾವುದೇ ಮೂಲೆಯಲ್ಲಿ ಟೀಮನ್ನು ಕಟ್ಟುವಂತಹ ಕೆಪಾಸಿಟಿ ಇರುವಂತಹ ಲೀಡರ್ ಅಂತ ಹೇಳಬಹುದು ಅಥವಾ ಒಂದು ವ್ಯಕ್ತಿತ್ವ ಅಂತ ಹೇಳಬಹುದು. ತಾನು ಉರಿದು ಇನ್ನೊಬ್ಬರಿಗೆ ಬೆಳಕನ್ನು ನೀಡುವಂತಹ ನಂದದೀಪ ಅಂತ ಹೇಳಿದರೂ ಸಹ ತಪ್ಪಾಗಲ್ಲ. ಈಸ್ ಅ ಯಂಗ್ ಆ್ಯಂಡ್ ಡೈನಾಮಿಕ್ ಪರ್ಸನಾಲಿಟಿ ಮಿಸ್ಟರ್ ಮೊಹಮ್ಮದ್ ಸುಹೇಲ್ ಫ್ರಮ್ ಮಂಗಳೂರು and now in Bengaluru has been awarded once again a great entrepreneur as well as chairman. Request ladies and gentlemen to please present the award for Mr. Mohammed Suhail of Dream Deal. Thank you very much. Sir, we want Mr. Suhail, is a very young entrepreneur, to speak a few words for the few minutes. Thank you so much. Respected Chief Guest, Honorable members of Karnataka Traders Chamber of Commerce, industrialists, innovators, and hardworking entrepreneurs, and my dear friends, good evening, namaste to everyone. It's not just an honor to stand here on this stage, it's a privilege and an emotional moment for me. Why? Because when I stand in front of such big and large business leaders, I feel so emotional. Why? Because they took the courage to dream big, dare to dream big when others were hesitating. So it's not easy. It's not about getting one person rich. It's about, because of one person's opportunity or vision, thousands of families changing. So I would like to give a big round of applause. I want a big round of applause for all the dreamers who are here. ಸೊ ಒಂದು ಜೋರಾದ ಚಪ್ಪಾಳೆ ಎಲ್ರಿಗೂ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ನಾನು ಕೂಡ ಒಂದು ಸಣ್ಣ ಕುಟುಂಬದಿಂದ ಬಂದಿದ್ದೀನಿ. ನಾನು ಕೂಡ ಬೆಂಗಳೂರಲ್ಲಿ 2018ರಲ್ಲಿ ಕಾಲೇಜಿಗೆ ಹೋಗ್ತಾ ಇರುವಾಗ ಕ್ಯಾಬ್ ಓಡಿಸ್ತಾ ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡ್ತಾನೆ ನಾನು ಕಲ್ತಿದ್ದು. ಸರ್, ನಿಮ್ಮ ಮುಂದೆ ಮಾತಾಡೋದಕ್ಕೆ ಒಂದು ಅವಕಾಶ ಕೊಡಬೇಕು, ಒಂದು 2 ನಿಮಿಷ, ರೈಟ್? ಯಾಕೆಂತ ಹೇಳಿದ್ರೆ ತುಂಬ ಖುಷಿ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ಇದ್ರ ಜೊತೆಗೆ ಇಲ್ಲಿ ಸೇರಿರುವಂಥದ್ದು. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ದೇಶದಲ್ಲಿ 65%, 65% 35 ವರ್ಷಕ್ಕೆ ಕೆಳಪಟ್ಟವರು ಇದ್ದಾರೆ. ಆದರೆ ಬಿಸ್ನೆಸ್ ಎಕಾನಮಿ ವೈಸ್ ನೋಡೋದಾದರೆ, GDP ವೈಸ್ ನೋಡೋದಾದರೆ, ನಾನು ಚೈನಾಗೆ ವಿಸಿಟ್ ಮಾಡಿದ್ದೆ, ದುಬೈ ವಿಸಿಟ್ ಮಾಡಿದ್ದೆ, ಬೇರೆ ಬೇರೆ ಕಂಟ್ರಿಗೆ ವಿಸಿಟ್ ಮಾಡಿದ್ದೆ. ಬಟ್ ಆದರೆ ಅಲ್ಲಿ ನನಗೆ ಕಂಡಂಥ ಡಿಫ್ರೆನ್ಸ್, ನಮ್ಮ ದೇಶದಲ್ಲಿ ಕಂಡಂಥ ಡಿಫ್ರೆನ್ಸ್ ಮುಖ್ಯವಾಗಿ ನಾವು ನೋಡೋದಾದರೆ, ಅವರ ಎಕಾನಮಿ GDP ನಾವು ನೋಡೋದಾದರೆ ನಂಬರ್ 1ಅಲ್ಲಿದೆ USA. ಅವರ GDP ಇದೆ ಅರೌಂಡ್ $32 ಟ್ರಿಲಿಯನ್. ಅದಾದಮೇಲೆ ಚೈನಾ ಬರುತ್ತೆ $21 ಟ್ರಿಲಿಯನ್ ಇದೆ. ಅದಾದಮೇಲೆ ಜರ್ಮನಿ ಬರುತ್ತೆ $5.3 ಟ್ರಿಲಿಯನ್ ಇದೆ. ಅದಾದಮೇಲೆ ನಮ್ಮ ದೇಶ ಭಾರತ ಬರುತ್ತೆ $4.6 ಟ್ರಿಲಿಯನ್ ಇದೆ. ಸೊ ಜೋರಾದ ಚಪ್ಪಾಳೆ ನಮ್ಮ ದೇಶದ ಎಲ್ಲ ಯುವಕರಿಗೂ. ಆದರೆ ನಮ್ಮ GDP ಆಗಿರುತ್ತೆ $4.6 ಟ್ರಿಲಿಯನ್. ನಂಬರ್ 1ಗೆ ಕಂಪೇರ್ ಮಾಡಿದ್ರೆ 8 ಪಟ್ಟು ನಾವು ಹಿಂದೆ ಇದ್ದೀವಿ. ಅಂದರೆ ಆಲ್ಮೋಸ್ಟ್ 800% ನಾವು ಕಡಿಮೆ ಇದ್ದೀವಿ. ಆದರೆ ಪಾಪ್ಯುಲೇಷನ್ ವೈಸ್ ನೋಡೋದಾದರೆ ಅವ್ರಿಗಿಂತ 4 ಪಟ್ಟು ನಾವು ಜಾಸ್ತಿ ಇದ್ದೀವಿ.
ಸೊ ಈ ಒಂದು ಪಾಪ್ಯುಲೇಷನ್ ಇರುವಂಥ ನಮ್ಮ ದೇಶ ಯಾಕೆ ಇನ್ನೂ ನಂಬರ್ 1 ಆಗ್ತಾ ಇಲ್ಲ ಅನ್ನೋದಕ್ಕೆ ಮುಖ್ಯ ಕಾರಣ ಆಗಿರುತ್ತೆ. ಪ್ರತಿ ವರ್ಷ ವಿ ಇಂಪೋರ್ಟ್ ಅರೌಂಡ್ $900 ಬಿಲಿಯನ್ ವರ್ತ್ ಆಫ್ ಗೂಡ್ಸ್ ಹೊರದೇಶದಿಂದ ನಮ್ಮ ದೇಶಕ್ಕೆ ಬರುತ್ತೆ, ನಮ್ಮ ದೇಶದಿಂದ ಹೊರಗಡೆ ಹೋಗೋದು ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಒಂದೇ ಒಂದು ಆಪರ್ಚುನಿಟಿ, ನಮ್ಮ ದೇಶನ ಬಿಲ್ಡ್ ಮಾಡಬೇಕಾಗಿರುವಂಥದ್ದು ಪೊಲಿಟಿಷಿಯನ್ಸ್ ಆ್ಯಂಡ್ ಗೌರ್ಮೆಂಟ್ ಜವಾಬ್ದಾರಿ ಮಾತ್ರ ಅಲ್ಲ, ಅದು ಇಲ್ಲಿ ಕೂತಿರುವಂಥ ಎಲ್ಲ ಆಂಟ್ರಪ್ರನರ್ಸ್, ಇಂಡಸ್ಟ್ರಿಯಲಿಸ್ಟ್ ಆ್ಯಂಡ್ ಬಿಸ್ನೆಸ್ಮೆನ್ಸ್ಗಳ ಜವಾಬ್ದಾರಿಯಾಗಿರುತ್ತೆ. ಆ ಜವಾಬ್ದಾರಿಯನ್ನು ನಾವು ಹೊತ್ತರೆ ಖಂಡಿತವಾಗಲೂ ನಮ್ಮ ದೇಶ ವಿಶ್ವಗುರು ಆಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಎಸ್ಪೆಷಲಿ ನನ್ನ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಆದರೆ, ಧರ್ಮಸ್ಥಳ ಉಜಿರೆ ಭಾಗದಿಂದ ನಾನು ಬಂದಿದ್ದೀನಿ. ಒಂದು ಸಣ್ಣ ಕಂಪನಿ ನಾವು ಸ್ಥಾಪನೆ ಮಾಡ್ತೀವಿ, ಡ್ರೀಮ್ ಡೀಲ್ಸ್ ಅನ್ನುವಂಥ ಒಂದು ಹೆಸರಲ್ಲಿ ಕಾಮರ್ಸ್ ಕಂಪನಿನ ನಾವು ಸ್ಥಾಪನೆ ಮಾಡ್ತೀವಿ. ಆ್ಯಂಡ್ ಇವತ್ತಿಗೆ ತುಂಬ ಹೆಮ್ಮೆಯಿಂದ ಹೇಳ್ಬೋದು, ಬರೋಬ್ಬರಿ 150 ಕೋಟಿಗೂ ಹೆಚ್ಚು ವ್ಯಾಪಾರ ಮಾಡಿದ್ದೀವಿ 2 ವರ್ಷದಲ್ಲಿ. ಆ್ಯಂಡ್ ಒಂದು ಏನಿಲ್ಲ ಅಂದರೂ ಒಂದು 2 ರಿಂದ 3 ಸಾವಿರ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದ್ದೀವಿ. ಆ್ಯಂಡ್ ಐ ಆಮ್ ಜಸ್ಟ್ 28. ಐ ಸ್ಟಾರ್ಟೆಡ್ ವೆನ್ ಐ ವಾಸ್ 17 ಆ್ಯಂಡ್ ಲಾಸ್ಟ್ 11 ಇಯರ್ಸ್ ಜರ್ನಿ. ಸೊ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ತುಂಬ ಆಲೋಚನೆಗಳು ಕೂಡ ಇದೆ. ನಾಟ್ ಓನ್ಲಿ ಕರ್ನಾಟಕನ ನಮ್ಮ ದೇಶದ ಲೆವೆಲಲ್ಲಿ, ನ್ಯಾಷನಲ್ ಲೆವೆಲಲ್ಲಿ ಬಿಸ್ನೆಸ್ನ ದೊಡ್ಡ ಮಟ್ಟಕ್ಕೆ, ಬಿಸ್ನೆಸ್ ಮೆನ್ಸ್ ಹೆಸರನ್ನ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗೋ ಒಂದು ಆಲೋಚನೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ರೆಕಗ್ನೈಸಿಂಗ್ ಅಸ್. ಕರ್ನಾಟಕ ಬಿಸ್ನೆಸ್ ಅವಾರ್ಡ್ಸ್, ಈ ಒಂದು ಅವಾರ್ಡ್ಸಲ್ಲಿ ನಮ್ಮನ್ನು ರೆಕಗ್ನೈಸ್ ಮಾಡಿದ್ದೀರಾ. ಸೊ ಈ ಒಂದು ಅವಾರ್ಡ್ನ ನಾನು ಎಸ್ಪೆಷಲಿ ನನ್ನ ಡ್ರೀಮ್ ಡೀಲ್ ಕುಟುಂಬದ ಕಸ್ಟಮರ್ಸ್ಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಪ್ರಮೋಟಿಂಗ್ ಪಾರ್ಟ್ನರ್ಸ್ಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ, ನನ್ನ ಫ್ಯಾಮಿಲಿಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಮೇಜರ್ಲಿ ನಾನು ಹೇಳೋಕ್ಕೆ ಇಷ್ಟಪಡುವಂಥದ್ದು ಏನಂತ ಹೇಳಿದ್ರೆ, ಲೆಟ್ಸ್ ಬಿಲ್ಡ್ ಫ್ಯಾಕ್ಟ್ರೀಸ್, ಲೆಟ್ಸ್ ಬಿಲ್ಡ್ ಇಂಡಸ್ಟ್ರೀಸ್, ಲೆಟ್ ಅಸ್ ಬಿಲ್ಡ್ ಸಿಸ್ಟಮ್ಸ್ ದ್ಯಾಟ್ ಎಂಪವರ್ಸ್ ದ ಫ್ಯೂಚರ್ ಜನರೇಷನ್ ಅಂತ ಹೇಳ್ತಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು.